ಫ್ರೆಂಡ್ಸ್, ಇವತ್ತು ಡೇಟ್ ಎಷ್ಟಪ್ಪ ಅಂತಂದರೆ 2/2026 ಜುಲೈ 2. ಫ್ರೆಂಡ್ಸ್, ಆಗಸ್ಟ್ 2ನೇ ತಾರೀಕು ಸಿವಿಲ್ ಪಿ ಸಿ ಎಕ್ಸಾಮ್ ಇದೆ ಅಂತ ಆಲ್ರೆಡಿ ನೋಟಿಸ್ ಬಿಟ್ಟಿದ್ದಾರೆ. ಹೌದಾ, ಕೆ ಇ ಅವ್ರು ನಡೆಸ್ತಾರೆ. ಹಾಗಾಗಿ ಏನಪ್ಪ ಅಂದರೆ ಓನ್ಲಿ ನಮಗೆ ಇರೋದು ಒಂದೇ ಮಂತು, 1 ತಿಂಗಳು ಕಾಲಾವಕಾಶ ಇದೆ. ಇದರಲ್ಲೇ ನಾವು ಎಷ್ಟು ಓದ್ತೀವೋ ಓದ್ಬೋದು, ಎಷ್ಟು ನೀನು ಕ್ವಶನ್ ಪೇಪರ್ ರೆಫರ್ ಮಾಡ್ಬೋದು, ನಿನಗೇನು ಬರುತ್ತೋ ಅದನ್ನೆಲ್ಲನೂ ನೀನು 1 ತಿಂಗಳಲ್ಲೇ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಎಲ್ಲ ಸಿಲೆಬಸ್ಸೂ ಕವರ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ನಾನು ಇನ್ನೂ 1 ತಿಂಗಳದ್ದು ಇನ್ನೂ 1 ತಿಂಗಳಿದೆ ಅಲ್ಲ, ಈ 1 ತಿಂಗಳದ್ದು ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಅದೇ ರೀತಿ ನಾನು ಈ 1 ತಿಂಗಳನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ರೆಡಿ ಮಾಡಿದ್ದೀನಿ. ನಿಮಗೂ ಆ ಟೈಮ್ ಟೇಬಲನ್ನು ಬಿಡ್ತೀನಿ. ನಿಮಗೂ ಯೂಸ್ ಆದರೆ ನೀವು ಅದನ್ನೇ ರೆಫರ್ ಮಾಡಿಕೊಂಡು ಓದಬಹುದು. ಓಕೆನಾ ಫ್ರೆಂಡ್ಸ್, ಯಾವ ರೀತಿಯಾಗಿದೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ರೀತಿಯಾಗಿ ನನ್ನ ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಫಸ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತಂದರೆ 6 ಗಂಟೆಯಿಂದ 7 ಗಂಟೆವರೆಗೂ. ಎಲ್ಲಿಗೆ ಎಂಡ್ ಆಗುತ್ತಂದರೆ 5 ಗಂಟೆಯಿಂದ 6 ಗಂಟೆ, ಅಂದರೆ 6 ಗಂಟೆಯಿಂದ 6 ಗಂಟೆವರೆಗೂ ಸ್ಟಡಿ ಟೈಮ್ ಟೇಬಲ್ ಇದೆ. 12 ತಾಸಿನ ಸ್ಟಡಿ ಟೈಮ್ ಟೇಬಲ್. ಮಿಡಲ್ಲು 2 ಅವರು, ಒಂದು ಬ್ರೇಕ್ಗೆ, ಒಂದು ಲಂಚ್ಗೆ ಹೋಗುತ್ತೆ. ಮಿನಿಮಮ್ 10 ಅವರು ಉಳ್ಕೊಳ್ಳುತ್ತೆ. ಇದಾದಮೇಲೆ ನಿಮಗೆ ಅಂತೂ ಟೈಮ್ ಸಿಕ್ಕರೆ ಆರಾಮಾಗಿ ಇನ್ನೊಂಚೂರು ಏನಾದರೂ ಎಕ್ಸ್ಟ್ರಾ ಓದ್ಕೋಬೋದು. ನಿಮಗೆ ಬಿಟ್ಟಿದ್ದು, ನನಗೂ ಸಿಕ್ಕರೆ ನಾನು ಓದ್ಕೊಳ್ತೀನಿ. ಬಟ್ ನನಗೆ ಸಿಗೋದು 6 ಗಂಟೆಯಿಂದ 6 ಗಂಟೆವರೆಗೂ ಟೈಮ್ ಟೇಬಲನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಪ್ರಕಾರ ಓದ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟು ಟೈಮ್ 6 to 7, 7 to 8, 8 to 9, 9 to 10, ಅಂದರೆ ಇಲ್ಲಿ 4 ಅವರ್. ಬೆಳಗ್ಗೆ ಎದ್ದ ತಕ್ಷಣ 10 ಗಂಟೆವರೆಗೆ, 6 ಗಂಟೆಯಿಂದ 10 ಗಂಟೆವರೆಗೂ ಕಂಟಿನ್ಯೂ ಆಗಿ 4 ಅವರ್ ಓದ್ಕೊಳ್ಳೋದು. ಅದಾದಮೇಲೆ 1 ತಾಸು ಬ್ರೇಕು, ಟಿಫನ್ ಮಾಡ್ಕೊಳ್ಳೋಕ್ಕೆ, ಸ್ನಾನ ಮಾಡ್ಕೊಳ್ಳೋಕ್ಕೆ, ಏನಾದರೂ ಮಾಡ್ಕೋಬೋದು. ಆಮೇಲೆ 11 ಗಂಟೆಯಿಂದ 12 ಗಂಟೆ, 12 ಗಂಟೆಯಿಂದ 1 ಗಂಟೆ, 1 ಗಂಟೆಯಿಂದ 2 ಗಂಟೆ, 3 ಅವರ್ ಓದ್ಕೊಳ್ಳೋದು. ಆರಾಮಾಗಿ 3 ತಾಸು ಕಂಟಿನ್ಯೂ ಆಗಿ ಓದ್ಕೊಳ್ಳೋದು. ಅದಾದಮೇಲೆ 1 ಅವರ್ ಲಂಚು. 1 ತಾಸು ನೀವು ಊಟ ಮಾಡ್ತಿರೋ, ಅದರಲ್ಲಿ ರೆಸ್ಟ್ ಮಾಡ್ತಿರೋ, ಮಲ್ಕೊತೀವೋ, ನಿನಗೆ ಬಿಟ್ಟಿದ್ದು. ಅದಾದಮೇಲೆ 3 ಗಂಟೆಯಿಂದ 4 ಗಂಟೆ, 4 ಗಂಟೆಯಿಂದ 5 ಗಂಟೆ, 5 ಗಂಟೆಯಿಂದ 6 ಗಂಟೆ. ಈ ರೀತಿಯಾಗಿ ಇನ್ನೂ 3 ತಾಸನ್ನು ಆರಾಮಾಗಿ ನಾವು ಕೂತ್ಕೊಂಡು ಓದ್ಕೊಳ್ಬೇಕು. ಸರಿ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಈ ರೀತಿಯಾಗಿ ದಿನಗಳನ್ನು ಬರೆದಿದ್ದೀನಿ. ಮಂಡೇ ನೋಡಿ, ಡೈಲಿ ಕಂಟಿನ್ಯೂ ಆಗಿ 6 ಗಂಟೆಯಿಂದ 7 ಗಂಟೆ ಭಾರತದ ಸಂವಿಧಾನ. ಅದಾದಮೇಲೆ 7 ಗಂಟೆಯಿಂದ 8 ಗಂಟೆ ಇತಿಹಾಸ, 8 ಗಂಟೆಯಿಂದ 9 ಗಂಟೆ ವಿಜ್ಞಾನ, 9 ಗಂಟೆಯಿಂದ 10 ಗಂಟೆ ಭೂಗೋಳ, 10 ಗಂಟೆಯಿಂದ 11 ಗಂಟೆ ಬ್ರೇಕು, 11 ಗಂಟೆಯಿಂದ 12 ಗಂಟೆ ಕರೆಂಟ್ ಅಫೇರ್ಸು, 12 ಗಂಟೆಯಿಂದ 1 ಗಂಟೆ ಜಿ ಕೆ, 1 ಗಂಟೆಯಿಂದ 2 ಗಂಟೆ ಕಂಪ್ಯೂಟರು, 2 ಗಂಟೆಯಿಂದ 3 ಗಂಟೆ ಲಂಚು, 3 ಗಂಟೆಯಿಂದ 4 ಗಂಟೆ ಮೆಂಟಲ್ ಎಬಿಲಿಟಿ, 4 ಗಂಟೆಯಿಂದ 5 ಗಂಟೆ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋದು. ನಾನು ಇವತ್ತಿನ ದಿನ ಮಾಡಿದ್ನಲ್ಲ ಫ್ರೆಂಡ್ಸ್, ಕ್ವಶನ್ ಪೇಪರ್ನ ರೆಫರ್ ಮಾಡಿಕೊಂಡೆ. ಆದರೆ ಡೈಲಿ ಒಂದೊಂದು ಕ್ವಶನ್ ಪೇಪರ್ನ ರೆಫರ್ ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ. ಎಷ್ಟಾಗುತ್ತೋ 1 ತಾಸಲ್ಲಿ ನಿನಗೆ ಎಷ್ಟು ಕ್ವಶನ್ ಪೇಪರ್ ಬಿಡಿಸೋಕ್ಕಾಗುತ್ತೋ, ಎಷ್ಟು ಕ್ವಶನ್ಸ್ಗಳನ್ನು ಬಿಡಿಸೋಕ್ಕಾಗುತ್ತೋ ಅಷ್ಟನ್ನೇ ಬಿಡಿಸಿದರೆ ಸಾಕು. ನಾನಿವತ್ತು 3 ಕ್ವಶನ್ ಪೇಪರ್ ಬಿಡಿಸಿದೆ. ಬಟ್ ಆ ರೀತಿ ಮಾಡೋಕ್ಕಿಂತ ಡೈಲಿ 1 ತಾಸು ಎಷ್ಟು ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ಸ್ ಬಿಡಿಸೋಕ್ಕಾಗುತ್ತೋ ಅಷ್ಟು ಕ್ವಶನ್ಸನ್ನು ಬಿಡಿಸ್ತಾ ಹೋದರೆ ಪ್ರಾಕ್ಟೀಸ್ ಆಗುತ್ತೆ. ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತಲೂ ಗೊತ್ತಾಗುತ್ತೆ. ನೆಕ್ಸ್ಟು 5ರಿಂದ 6 ಗಂಟೆ ರಿವಿಸನ್. ನಿನಗೆ ಏನು ಸಬ್ಜೆಕ್ಟ್ ಟಫ್ ಅನಿಸುತ್ತಲ್ಲ ಆ ಸಬ್ಜೆಕ್ಟನ್ನು ರಿವಿಸನ್ ಮಾಡ್ಕೋಬಹುದು. ಇಲ್ಲ ನಿನಗೆ ಶಾರ್ಟ್ ನೋಟ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು, ಶಾರ್ಟ್ ನೋಟ್ಸನ್ನು ನಾನು ಓದ್ಕೋಬೇಕು, ಅವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೆ ಈ 5ರಿಂದ 6 ಗಂಟೆ ಒಳಗೂ ನೀನು ಓದ್ಕೋಬೋದು. ಇದು ಮಂಡೇ ಟು ಸ್ಯಾಟರ್ಡೇ. ಆದರೆ ಇನ್ನು ಸಂಡೇ 6ರಿಂದ 7 ಗಂಟೆ ಭಾರತದ ಸಂವಿಧಾನ ಓದ್ತೀವಿ. ಸಂಡೇ ದಿನ ಭಾರತದ ಸಂವಿಧಾನ ಈ 6 ಗಂಟೆಯಿಂದ 7 ಗಂಟೆವರೆಗೂ ಭಾರತದ ಸಂವಿಧಾನ ಓದ್ಕೋಬೋದು. ಇಲ್ಲ ರಿವಿಸನ್ ಮಾಡ್ತೀನಿ ಅಂದರೆ ಇಷ್ಟು ಮಂಡೇ ಟು ಸ್ಯಾಟರ್ಡೇ ಓದಿರೋದನ್ನು ರಿವಿಸನ್ ಮಾಡ್ತೀನಿ ಅಂದರೆ ರಿವಿಸನ್ ಮಾಡ್ಕೋಬೋದು. 7ರಿಂದ 8 ಗಂಟೆ ಇತಿಹಾಸ ರಿವಿಸನ್ ಮಾಡ್ಕೋಬೇಕು. 8ರಿಂದ 9 ಗಂಟೆ ವಿಜ್ಞಾನ ರಿವಿಸನ್, 9ರಿಂದ 10 ಗಂಟೆ ಭೂಗೋಳ ರಿವಿಸನ್.
ಅದೇ 10 ಗಂಟೆಯಿಂದ 11 ಗಂಟೆವರೆಗೂ ಬ್ರೇಕು. ಅದೇ ರೀತಿ 11ರಿಂದ 12 ಗಂಟೆವರೆಗೂ ವೀಕ್ಲಿ ರಿವಿಸನ್, ಅಂದರೆ ಕರೆಂಟ್ ಅಫೇರ್ಸನ್ನು ನಾವು ಒಂದು ವಾರದಲ್ಲಿ ಏನೇನು ಕಲ್ತ್ಕೊಂಡಿರ್ತೀವಲ್ಲ ಅದನ್ನು ವೀಕ್ಲಿ, ಒಂದು ವೀಕಲ್ಲಿ ಏನೇನು ಓದಿದೆ ಅದನ್ನು ರಿವಿಸನ್ ಮಾಡೋದು. 12ರಿಂದ 1 ಗಂಟೆ ಅದನ್ನು ಸಹ ಜಿ ಕೆನೂ ಒಂದು ವಾರದ್ದು ರಿವಿಸನ್ ಮಾಡಬೇಕು. ಆಮೇಲೆ 1ರಿಂದ 2 ಗಂಟೆ ಕಂಪ್ಯೂಟರ್, ಅದನ್ನು ಸಹ ಒಂದು ವಾರದ ರಿವಿಸನ್ನು. ಆಮೇಲೆ 2ರಿಂದ 3 ಬ್ರೇಕು. 3ರಿಂದ 4 ಮೆಂಟಲ್ ಎಬಿಲಿಟಿ, ಸಂಡೇನೂ ಅದೇ ಕಂಟಿನ್ಯೂ ಆಗುತ್ತೆ. 4ರಿಂದ 5 ಕ್ವಶನ್ ಪೇಪರ್ ಅದೇ ಕಂಟಿನ್ಯೂ ಆಗುತ್ತೆ. 5ರಿಂದ 6 ರಿವಿಸನ್ ನೋಟ್ಸ್ ಇದೇ ಕಂಟಿನ್ಯೂ ಆಗುತ್ತೆ. ಈ ರೀತಿಯಾಗಿ ಒಂದು ಮಂತದ್ದು ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ರೆಫರ್ ಮಾಡ್ಕೋಬಹುದು. ನಾನು ಇದನ್ನೇ ಫಾಲೋ ಮಾಡ್ತೀನಿ ನಾಳೆಯಿಂದ. ಅದಕ್ಕೆ ನಾನು ಮಾಡ್ಕೊಂಡಲ್ಲ ಅಂತ ಮತ್ತೆ ನಿಮಗೂ ಸಹ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಓನ್ಲಿ 1 ಮಂತ್, ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳು ಎಕ್ಸಾಮ್ ಹೊಡೀತು. ನಾವು ಎಷ್ಟು ಓದಿವೋ ಎಷ್ಟು ಬಿಟ್ಟಿವೋ ಗೊತ್ತಿಲ್ಲ. ಇನ್ಮೇಲಾದರೂ ಸೀರಿಯಸ್ ಆಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಓದೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು.